ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ನಾನು ಶ್ರೀ ಶರತಾ ತರಳಬಾಳು ಜಗದ್ಗುರು ಪ್ರೌಢಶಾಲೆ ಅನುಭವ ಮಂಟಪ ದಾವಣಗೆರೆ. ಮಕ್ಕಳೇ, ಆಡಿಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಅಂತ ಒಂದು ಮಾತಿದೆ. ಜಾನಪದ ತ್ರಿಪದಿಯಲ್ಲಿ ಹೆಸರಾಂತ ಒಂದು ಮಾತು ಮಕ್ಕಳೇ. ಇದರ ಅರ್ಥಕ್ಕೆ ಬರೋ ಮುನ್ನ ತಮಗೆಲ್ಲ 8ನೇ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದ ಒಂದು ಪದ್ಯ ಭಾಗಕ್ಕೆ ಎಳ್ಕೊಂಡು ಹೋಗ್ತಿದ್ದೇನೆ ಅನ್ನೋದು ನಿಮಗೆ ಗಮನದಲ್ಲಿರಲಿ. ಮುದ್ದು ಮಕ್ಕಳೇ, ಕನ್ನಡ ಸಾಹಿತ್ಯ ವಿಶಾಲವಾದಂತಹದ್ದು. ಕನ್ನಡ ಸಾಹಿತ್ಯ ಪರಂಪರೆಯನ್ನ ನೋಡಿದಾಗ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೆದಿದೆ. ಕನ್ನಡ ಸಾಹಿತ್ಯದ ಹೊಸ ಹೊಸ ಪ್ರಯೋಗಕ್ಕೆ ಒಳಪಟ್ಟ ನಂತರದಲ್ಲಿ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಹುಟ್ಟುಕೊಳ್ತು. ಹಾಗಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಹುಟ್ಟುಕೊಂಡಂತಹ ಹಲವಾರು ಪ್ರಕಾರಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗ್ಬೇಕು. ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಕನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯ ಅನ್ನೋದು ಹುಟ್ಟುಕೊಂಡು, ಈ ನವೋದಯ ಸಾಹಿತ್ಯದ ಮೂಲಕವಾಗಿ ಕವಿತೆಗಳಲ್ಲಿ ಒಂದಷ್ಟು ಮಾರ್ಪಾಟುಗಳನ್ನ ಮಾಡಿಕೊಳ್ತಾ ನವೋದಯ ಸಾಹಿತ್ಯದ ಕವಿಗಳು ಹೆಸರಾದರು. ತದನಂತರದಲ್ಲಿ ನವ್ಯ ಸಾಹಿತಿಗಳು ಹುಟ್ಟುಕೊಂಡ್ರು, ಪ್ರಗತಿಶೀಲ ಸಾಹಿತ್ಯ ಹುಟ್ಟುಕೊಂಡ್ತು, ದಲಿತ ಸಾಹಿತ್ಯ ಜೊತೆಗೆ ಬಂಡಾಯ ಸಾಹಿತ್ಯ ಇವೆರಡು ಒಟ್ಟೊಟ್ಟಿಗೆ ಹುಟ್ಟುಕೊಳ್ತು. ಈಗಾಗಲೇ ನಾವು ಮೊದಲನೇ ಪದ್ಯವನ್ನ ನಾವು ನೋಡಿದ್ವಿ, ನವೋದಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ. ಹೀಗೆ ಪ್ರತಿಯೊಂದು ಸಾಹಿತ್ಯವೂ ಕೂಡ ತನ್ನದೇ ಆದಂತಹ ಒಂದು ಮಜಲನ್ನ ಪಡ್ಕೊಳ್ತಾ ಬಂತು, ವಿವಿಧ ರೀತಿಯ ಭಾಗಗಳನ್ನ ವಿಸ್ತರಿಸಿಕೊಳ್ತಾ ಬಂತು. ಅವುಗಳಲ್ಲಿ ಈ ಸಾಹಿತ್ಯಗಳನ್ನ ನಾವು ಕಲಿತಾ ಹೋಗ್ತಾ ಇದ್ದೇವೆ. ಪ್ರತಿಯೊಬ್ಬ ಕವಿಯೂ ಸಹ ತನ್ನ ಜೀವನವನ್ನ ಒಂದು ದೃಷ್ಟಿಕೋನವಾಗಿ ಇಟ್ಟುಕೊಂಡು ಸಾಮಾಜಿಕ ಜೀವನದ ಸೂಕ್ಷ್ಮತೆಯನ್ನ ಅರಿತಾಗ ತಮ್ಮ ತಮ್ಮ ಅನುಭವಗಳನ್ನ ಕಲ್ಪನಾತ್ಮಕವಾಗಿ ಧ್ವನಿಗೂಡ್ತಾನೆ. ಆ ಧ್ವನಿ ರೂಪವೇ ಇವತ್ತು ಭಾವಗೀತಾ ಪ್ರಕಾರವಾಗಿ, ಪದ್ಯದ ಪ್ರಕಾರವಾಗಿ ಹುಟ್ಟುಕೊಳ್ತು ಮಕ್ಕಳೇ. ಹಾಗಾಗಿ ಆಧುನಿಕ ಕಾವ್ಯ ಸಾಹಿತ್ಯಕ್ಕೆ ಹೊಸತನ ಅನ್ನೋದು ಕಂಡುಕೊಳ್ತು. ಪ್ರಸ್ತುತ ಕವನವೂ ಕೂಡ ಇವತ್ತು ಆಧುನಿಕ ಸಾಹಿತ್ಯ ಪ್ರಕಾರಕ್ಕೆ ಸೇರಿರುವಂತಹ ಒಂದು ಪದ್ಯ ಆಗಿದೆ. ಇದರ ಜೊತೆಗೆ ಆಧುನಿಕ ಸಾಹಿತ್ಯ ಅನ್ನೋದು ಕೂಡ ಒಂದು. ಈ ಆಧುನಿಕ ಸಾಹಿತ್ಯ ಪ್ರಕಾರಕ್ಕೆ ಸೇರಿರುವಂತಹ ಪದ್ಯ ಭಾಗವನ್ನು ನಾವಿವತ್ತು ಕಲಿತಾ ಹೋಗ್ತೇವೆ. ನಾನು ಹೇಳಿದ ಮಕ್ಕಳೇ, ಆಡಿಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ. ಮಗನೇ, ಆಟವಾಡು, ಮೈಯೆಲ್ಲ ಕೆಸರಾಗಲಿ, ನೀನು ಸದೃಢನಾಗು, ಸಮಾಜದಲ್ಲಿ ಬೆರೆ ಮಗನೇ, ಆಡಿಬಾ ಹೋಗು. ಇವತ್ತು ಪರಿಸ್ಥಿತಿ ಹಾಗಿಲ್ಲ. ಆಡೆಬಾಯನ ಕಂದ ಅಂಗಾಲ ಮುರಿದೇನು ಅಂತಾರ ಮಕ್ಕಳೇ ಅಲ್ವಾ? ಹಾಗಾದ್ರೆ ಇಲ್ಲಿ ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ಕಂದ ನೀನು ಆಡಿಬಾ, ನಿನ್ನ ಅಂಗಾಲನ್ನ ನಾನು ತೊಳಿತೇನೆ. ಬರೇ ನೀರ್ ಹಾಕಿ ತೊಳೆಯಲ್ಲ, ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು ನಿನ್ನ ಕೈಕಾಲು ಹಾಗೂ ನಿನ್ನ ಈ ಬಗಾರದಂತಹ ಮೋರೆಯನ್ನ, ನಿನ್ನ ಮುಖವನ್ನ ತೊಳಿತೇನೆ. ಕಂದ ನೀನು ಆಡುಬಾ ಅಂತ ಹೇಳ್ತಾಳೆ ತಾಯಿ. ಮಾತೃ ದೇವೋಭವ ಅಂತ ಹೇಳ್ತಾರೆ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ತಾರೆ. ಯಾಕಾಗೆ ಮಾತೃ ಸ್ವರೂಪಿಯನ್ನು ನಾವು ಬೆಲೆ ಕೊಡ್ತೇವೆ? ತಾಯಿ ಅನ್ನೋದು ಪದವೇ ಒಂಥರ ರೋಮಾಂಚನಕಾರಿಯಾದದ್ದು ಮಕ್ಕಳೇ. ನೋಡಿ, ಈ ಪ್ರಸ್ತುತ ಪದ್ಯ ಭಾಗವನ್ನು ನಾವು ಕಲಿತಾ ಇರೋದು ನಿಮಗೆ ಗಮನಕ್ಕೆ ಬಂದಿರಬಹುದು. ಏನಪ್ಪಾ ಈ ಪದ್ಯ? ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ ಸರ್ ಅಂದ ತಕ್ಷಣಕ್ಕೆ ಯಾವುದೋ ಒಂದು ತಾಯಿಯ ಕಥೆ ಅಂತ ಅನಿಸ್ಬೋದು. ಮಕ್ಕಳೇ, ಪದ್ಯ ರಚನೆ ಮಾಡಲಿಕ್ಕೆ ಇಂತಹದ್ದೇ ವಿಷಯ ಬೇಕು ಅಂತೇನಿಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳು ಕೂಡ ಪದ್ಯವಾಗಬಲ್ಲದು. ನನಗೆ ಒಬ್ಬ ವಿದ್ಯಾರ್ಥಿ ಇದ್ದ ಮಕ್ಕಳೇ, ಕೊನೆಯ ಬೆಂಚಲ್ಲಿ ಕುತ್ಕೊಳ್ಳೋನು. ಆದ್ರೆ ಅವನಲ್ಲಿ ಎಂತಹ ಚೈತನ್ಯ ಶಕ್ತಿ ಇತ್ತು ನೋಡಿ. ಒಮ್ಮೆ ಶಾರದಾ ಪೂಜೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಅವನು ತಡವಾಗಿ ಬಂದ, ಏನೋ ಬಹಳ ಪುಂಡ, ತಡವಾಗಿ ಬಂದ. ಎಲ್ಲರೂ ಪೂಜೆ ನಡೀತಾ ಇದೆ, ಒಳಗಡೆ ಸಭಾಭವನದಲ್ಲಿ ಸೇರಿದ್ದಾರೆ. ಅವನು ಪಾದರಕ್ಷೆಗಳನ್ನ ಬಿಟ್ಟು ಒಳಗೆ ಬರಬೇಕಾಗಿತ್ತು. ಪಾದರಕ್ಷೆಯನ್ನು ಬಿಟ್ಟ ಒಳಗೆ ಬರ್ತಾ ಇದ್ದಾನೆ. ಚಪ್ಪಲಿಗಳನ್ನೆಲ್ಲ ಜೋಡಿಸಿದರೆ ತಾನು ಕೂಡ ಚಪ್ಪಲಿನ ಬಿಟ್ಟ ಒಳಗೆ ಬಂದು ಕುತ್ಕೊಂಡ. ಕಾರ್ಯಕ್ರಮ ಪ್ರಾರಂಭ ಆಯಿತು.
ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಮಾತಾಡ್ತಿದ್ದಾರೆ, ಯಾರೋ ಉಪನ್ಯಾಸಕರನ್ನ ಕರೆಸಿದೀವಿ, ಮಾತನಾಡ್ತಾ ಇದ್ದಾರೆ. ಆದ್ರೆ ಕೊನೆ ಬೆಂಚಲ್ಲಿ ಕೂತ್ಕೊಂಡಿದ್ದ ಹುಡುಗ ಮಾತ್ರ ಪೆನ್ ತಗೊಂಡು ಬರೀತಾನೆ ಇದ್ದ. ತಡವಾಗಿ ಬಂದ ಹುಡುಗ ಏನ್ ಬರೀತಾ ಇದ್ದಾನೆ ಇವನು? ಏನ್ ಬರೀತಿರ್ಬೋದು ಅನ್ಸುತ್ತೆ ನಿಮ್ಗೆ? ಓ, ಕಾರ್ಯಕ್ರಮದ ಪಟ್ಟಿಯನ್ನ ಮಾಡ್ಕೋತಾ ಇದ್ದಾನೆ. ಅಲ್ಲ ಮಕ್ಕಳೇ, ಅವನಲ್ಲಿ ಎಂತಹ ಶಕ್ತಿ ಇತ್ತು ಅಂದ್ರೆ ಹೊರಗಡೆ ಬಿಟ್ಟಿರುವಂತಹ ಚಪ್ಪಲಿಗಳನ್ನ ಕುರಿತು ಕವನ ರಚನೆ ಮಾಡಿಕೊಳ್ತಾ ಕೂತಿದ್ದ. ಎಷ್ಟು ಸಣ್ಣ ವಿಷಯ ಗೊತ್ತಾ ಅವನು ರಚನೆ ಮಾಡ್ತಿದ್ದು? ಮೇಷ್ಟ್ರು ಯಾಕೆ ತಡವಾಗಿ ಬಂದೆ ಅಂತ ಹೇಳಿದ್ದು, ಅವ್ನ ಚಪ್ಪಲಿಗಳನ್ನೆಲ್ಲ ಎಲ್ಲೆಲ್ಲೋ ನೀಟಾಗಿ ಬಿಟ್ಟಿದ್ರು, ಅವ್ನು ತಗಲಿಂಗ್ ಹಿಂಗ್ ಬಂದ್ಬಿಟ್ಟ, ನೀಟಾಗಿ ಇಡುವಂತ ಜೋಡಿಸಿದ್ದು. ಆ ಒಂದು ಶಕ್ತಿ ಅವನಲ್ಲಿ ಪದ್ಯ ರಚನೆಯ ಕೌಶಲ್ಯವನ್ನು ಬೆಳೆಸ. ಏನ್ ಬರ್ದ? ಎಲ್ಲರ ಕಾಲಲ್ಲಿ ಇರುವೆನು ಮೆಟ್ಟು, ದೇಶದ ಜನಸಂಖ್ಯೆಗಿಂತ ನಾನೇ ಅಧಿಕ ಪಟ್ಟು, ಬಡವರಲ್ಲಿ ಇದ್ದರೆ ನಾ ಬಾಗಿಲನ್ನು ಕಾಯುವೆ, ಧನಿಕರಲ್ಲಿ ಇದ್ದರೆ ನಾ ಅಡಿಗೆ ಮನೆ ಕೋಣೆ ಸುತ್ತುವೆ, ಹಲವರೆನ್ನ ಕರೆಯುವರು ಎಕ್ಕಡ ಚಪ್ಪಲಿ ಕೆರ, ಬೀದಿ ಬೀದಿಯಲ್ಲಿ ಎಲ್ಲೂ ಇಲ್ಲ ನನಗೆ ಬರ. ಎಂಥ ಅದ್ಭುತವಾದಂತಹ ಕವನ ರಚನೆ ಮಾಡಿದ್ದ ಅವತ್ತು 8ನೇ ತರಗತಿಯಲ್ಲಿ. ಹೀಗೆ ಒಂದು ಸಣ್ಣ ಪುಟ್ಟ ವಿಷಯವೂ ಕೂಡ ಸಾಹಿತ್ಯ ರಚನೆಗೆ ಮೂಲ ಆಧಾರ ಆಗುತ್ತೆ ಅಲ್ವಾ? ಎಷ್ಟು ಸಣ್ಣ ಸಂಗತಿ ಅಲ್ವಾ? ಹಾಗಾದ್ರೆ ಇವತ್ತು ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರು, ಹೆಸರಾಂತ ಸಾಹಿತಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ಇರುವಂತಿಗೆ ಎಂಬ ಒಂದು ಕವನ ಸಂಕಲನವನ್ನ ಬರೀತಾರೆ ಮಕ್ಕಳೇ. ಕೆ.ಎಸ್. ನರಸಿಂಹಸ್ವಾಮಿ ಅವರು ರಚಿಸಿರುವಂತಹ ಇರುವಂತಿಗೆ ಎಂಬ ಕವನ ಸಂಕಲನದಲ್ಲಿ ಒಂದು ಸಣ್ಣ ಸಂಗತಿಯನ್ನ ವಿವರಿಸ್ತಾರೆ. ಆ ಪದ್ಯ ಭಾಗವನ್ನು ನಾವಿವತ್ತು ಕಲಿತಾ ಹೋಗೋಣ. ಸಣ್ಣ ಸಂಗತಿ. ಯಾರು ರಚನೆ? ಕೆ.ಎಸ್. ನರಸಿಂಹಸ್ವಾಮಿ ವಿರಚಿತ ಇರುವಂತಿಗೆ ಕವನ ಸಂಕಲನದಿಂದ ಆಯ್ದ ಪದ್ಯ ಭಾಗವೇ ಸಣ್ಣ ಸಂಗತಿ. ಹಾಗಾದ್ರೆ ಇಂತಹ ಹೆಸರಾಂತ ಸಾಹಿತಿಯ ಪರಿಚಯವನ್ನ ನಾವು ಮಾಡ್ಕೊಳ್ಬೇಕು. ಕವಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಪುಸ್ತಕವನ್ನ ನೋಡ್ಕೊಳ್ತಾ ನನ್ನ ಜೊತೆಗೆ ಕಲಿತಾ ಹೋಗಿ ಮಕ್ಕಳೇ. ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ರು ಕೆ.ಎಸ್. ನರಸಿಂಹಸ್ವಾಮಿ ಅವರು. ಮಕ್ಕಳೇ, ಕೆ.ಎಸ್. ನರಸಿಂಹಸ್ವಾಮಿ ಅವರು ಕ್ರಿಸ್ತಶಕ 1915 ಜನವರಿ ತಿಂಗಳ 26ರಂದು ಜನಿಸಿದ್ರು ಮಕ್ಕಳೇ. ಇವರು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಎಂಬ ಗ್ರಾಮದಲ್ಲಿ ಜನಿಸಿದಂತವರು. ಗಮನಿಸಬೇಕು, 26ನೇ ತಾರೀಕು ಜನವರಿ ತಿಂಗಳು 1915ನೇ ಇಸ್ವಿಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಎಂಬ ಗ್ರಾಮದಲ್ಲಿ ಇವರ ಜನನ ಆಯಿತು. ಇವರು ಕವನ ಸಂಕಲನಗಳನ್ನ ರಚನೆ ಮಾಡಲಿಕ್ಕೆ ಹೊರಟ ಸಂದರ್ಭದಲ್ಲಿ ಮೊಟ್ಟ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ ಅನ್ನುವಂತಹದ್ದು 1943ರಲ್ಲಿ ರಚನೆ ಮಾಡಿದ್ರು. 1943ರಲ್ಲಿ ರಚಿಸಿದಂತಹ ಮೈಸೂರು ಮಲ್ಲಿಗೆ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆಯಿತು. ತದನಂತರದಲ್ಲಿ ಅವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಎನ್ನುವಂತಹ ಕವನ ಸಂಕಲನಗಳನ್ನ ರಚನೆ ಮಾಡಿದರು. ಈ ಎಲ್ಲ ಕವನ ಸಂಕಲನಗಳನ್ನ ರಚಿಸಿ ಸಾಹಿತ್ಯದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದಂತಹ ಕೆ.ಎಸ್. ನರಸಿಂಹಸ್ವಾಮಿ ಅವರಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿ ಬಂದವು. ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳ ಪಟ್ಟಿಯನ್ನು ನಾವು ನೋಡೋದಾದ್ರೆ, ತೆರೆದ ಬಾಗಿಲು ಎನ್ನುವಂತಹ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಪ್ರಸಿದ್ಧ ಕೃತಿ ದುಂಡು ಮಲ್ಲಿಗೆ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದಲ್ಲದೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಂತಹ ಇವರು 1990ರಲ್ಲಿ ಮೈಸೂರಿನಲ್ಲಿ ಸಮಾವೇಶಗೊಂಡಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಯಶಸ್ವಿಗೊಳಿಸಿದರು ಮಕ್ಕಳು. ಇಷ್ಟೆಲ್ಲ ಮೇರು ವ್ಯಕ್ತಿತ್ವವನ್ನ ಹೊಂದಿದ್ದಂತಹ ಕನ್ನಡದ ಹೆಸರಾಂತ ಸಾಹಿತಿ ಕೆ.ಎಸ್. ನರಸಿಂಹಸ್ವಾಮಿ ಅವರಿಗೆ ಪ್ರೇಮಕವಿ ಅಂತ ಹೇಳಿ ಕರೀತಾ ಇದ್ರು. ಪ್ರೇಮಕವಿ ಎಂದು ಹೆಸರು ಪಡೆದಂತಹ ಈ ಕವಿ 2004ರಲ್ಲಿ ದೈವಾಧೀನರಾದರು. ಇಂತಹ ಅಪಾರವಾದ ಕೊಡುಗೆಯನ್ನು ಕೊಟ್ಟಂತಹ ಕೆ.ಎಸ್. ನರಸಿಂಹಸ್ವಾಮಿ ಅವರ ಇರುವಂತಿಗೆ ಎಂಬ ಕೃತಿಯಿಂದ ಆಯ್ದಂತಹ ಪದ್ಯ ಭಾಗವೇ ಸಣ್ಣ ಸಂಗತಿ. ಗಮನಿಸಿ ಮಕ್ಕಳೇ, ಆಕಾರ ಕೃತಿ ಇರುವಂತಿಗೆ ಎಂಬ ಆಕಾರ ಕೃತಿಯಿಂದ ಆಯ್ದಂತಹ ಕೆ.ಎಸ್. ನರಸಿಂಹಸ್ವಾಮಿ ವಿರಚಿತ ಸಣ್ಣ ಸಂಗತಿ ಎನ್ನುವಂತಹ ಪದ್ಯ ಭಾಗವನ್ನು ನಾವು ಕಲಿತಾ ಹೋಗ್ತೇವೆ ಮಕ್ಕಳೇ. ಹಾಗಾದ್ರೆ ಈ ಸಣ್ಣ ಸಂಗತಿ ಪದ್ಯ ಯಾವ ಆಶಯ ಭಾವವನ್ನು ಒಳಗೊಂಡಿದೆ, ಯಾವೆಲ್ಲ ಅಂಶವನ್ನು ಇಟ್ಟುಕೊಂಡು ಇದನ್ನ ರಚನೆ ಮಾಡಿದ್ದಾರೆ,
ಕನ್ನಡ ಭಾಷೆಯನ್ನ ಅಧ್ಯಯನ ಮಾಡುವಂತಹ ನಮ್ಮ ಪುಟಾಣಿ ಮಕ್ಕಳಿಗೆ ಯಾವ ಸಣ್ಣ ಸಂಗತಿಯನ್ನ ಬಿತ್ತರಿಸಬೇಕು ಅನ್ನೋ ಆಸೆ KS ನರಸಿಂಹಸ್ವಾಮಿ ಅವರದ್ದು ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಸಣ್ಣ ಸಂಗತಿ ಕವನದಲ್ಲಿ ಕವಿ ತಾಯಿಯ ಪಕ್ಕದಲ್ಲಿ ಮಲಗಿರುವಂತಹ ಮಗು ನಟ್ಟಿರುಳು ತನ್ನ ಹೊದಿಕೆಯನ್ನ ಕಿತ್ತೆಸೆದಾಗ ಮತ್ತೆ ಮತ್ತೆ ತಾಯಿ ಕೈ ಮಗುವಿನ ಹೊದಿಕೆಯನ್ನ ಸರಿಪಡಿಸುವ ಸಣ್ಣ ಸಂಗತಿಯನ್ನ ಪ್ರಕೃತಿಯಲ್ಲಿ ನೀರು ತುಂಬಿರುವ ಕರಿಮುಗಿಲು, ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣ ತೆರೆದ, ಬಾನ ಬೀದಿಗೆ ತಾರೆ ಬಂದಿವೆ, ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗೆ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತವಾಗಿದ್ದು, ಹಾಗಲ್ಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ಮಿಡಿತ ತುಡಿತಗಳು ಗಹನವಾದ ತತ್ವಗಳು ಸಾಂಕೇತಿಕವಾಗಿ ಈ ಪದ್ಯದಲ್ಲಿ ಬಂದಿದೆ. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆ ತಾಯ್ತನದ ಮೂಲಕ. ಆ ಮಗುವಿನ ಆರೈಕೆ, ಪೋಷಣೆ, ಲಾಲನೆ, ಪಾಲನೆ, ತನ್ನೆಲ್ಲ ಸುಖ ಸಂತೋಷಗಳನ್ನ ಕಾಣೋದು ಅದರ ಮೂಲಕ, ಹಾಗೂ ತನ್ನ ನೋವು ಸಂಕಟಗಳನ್ನ ಮರೆಯುವುದು ಆಕೆ ತನ್ನ ಮಗುವಿನ ಮೂಲಕ. ಹಾಗಲ್ಲಿರುಳು ಎನ್ನದೆ ತನ್ನ ಮಗುವಿನ ಸಂರಕ್ಷಣೆಯನ್ನ ಮಾಡುವ ತಾಯಿ ಹೃದಯದ ಮಿಡಿತವನ್ನ ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರುವುದು ಸಹೃದಯರ ಮನದಲ್ಲಿ ಸದಾ ನಿಲ್ಲುತ್ತದೆ. ಪ್ರಕೃತ ಸಣ್ಣ ಸಂಗತಿ ಈ ಕವನವನ್ನ KS ನರಸಿಂಹಸ್ವಾಮಿಯವರ ಇರುವಂತಿಗೆ ಕವನ ಸಂಗ್ರಹದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಸಣ್ಣ ಸಂಗತಿ ಎನ್ನುವಂತಹ ಪದ್ಯ ತಾಯಿ ತನ್ನ ಮಗುವಿನ ಹೊದಿಕೆಯನ್ನ ಸರಿಪಡಿಸುವಂತಹ ಒಂದು ಪ್ರಸಂಗ. ಎಷ್ಟು ಚಿಕ್ಕ ಸಂಗತಿ ನೋಡಿ. ಮಗು ಮಲಗಿದೆ, ರಾತ್ರಿಯ ವೇಳೆಯಲ್ಲಿ ಹೊರಗಿನ ಪ್ರಪಂಚವೇ ವಿಚಿತ್ರವಾಗಿದೆ. ಮಲಗಿರುವ ತನ್ನ ಮಗುವಿನ ಹೊದಿಕೆಯನ್ನ ಸರಿಪಡಿಸುವ ಸಣ್ಣ ಸಂಗತಿ ಇದೆ. ಹೊರಗಡೆ ಸೋನೆಯ ಮಳೆ, ಕಪ್ಪಾದ ಮೋಡಗಳು, ಗಾಳಿ ಬೀಸ್ತಾ ಇದೆ, ತಂಗಾಳಿ. ಹೀಗಿರುವ ಆ ಪ್ರಾಕೃತಿಕ ಸನ್ನಿವೇಶದ ನಡುವೆ ತಾಯಿ ತನ್ನ ಮಗುವಿನ ಕರುಣೆಯ ಮೂಲಕವಾಗಿ ಸತ್ಕರಿಸುವ ಆ ಕರುಣಾಜನಕ ಅಥವಾ ಭಾವನಾತ್ಮಕ ಕಥೆ ಇಲ್ಲಿ ಅಡಗಿದೆ. ಹಾಗಾಗಿ ಈ ಹೆಣ್ಣಿನ ಜನ್ಮ ಅನ್ನೋದು ಸಾರ್ಥಕ್ಯ ಪಡ್ಕೋಬೇಕು ಅಂದ್ರೆ ತಾಯಿತನ ಅನ್ನೋದು ಪಡಿಲಿಲ್ಲ ಅಂದ್ರೆ ಹೆಣ್ಣಿನ ಜನ್ಮ ನಿರಾರ್ಥಕ. ಮಕ್ಕಳೇ, ತಾಯಿಯಾದಂತಹ ಹೆಣ್ಣು ಮಗಳು ತನ್ನ ಮಗುವಿನ ಆರೈಕೆ, ಪಾಲನೆ, ಲಾಲನೆ, ಪೋಷಣೆಯಲ್ಲಿ ಹೇಗೆಲ್ಲ ಸಮಯ ಸಂದರ್ಭವನ್ನ ಕಳೀತಾಳೆ ಅನ್ನೋದನ್ನ ಒಂದು ಪುಟ್ಟ ಸಂಗತಿಯನ್ನ ಮನ ಮಿಡಿಯುವ ಹಾಗೆ ಈ ಕವನದಲ್ಲಿ ವರ್ಣಿಸ್ತಾ ಹೋಗಿದ್ದಾರೆ. ಪ್ರಸ್ತುತ ಇರುವಂತಿಗೆ ಎಂಬ ಕವನ ಸಂಕಲನದಿಂದ ಈ ಬಹಳಷ್ಟು ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಗಮನದಲ್ಲಿ ಇಟ್ಟುಕೊಳ್ಳಿ. ಆಕರ ಕೃತಿ ಇರುವಂತಿಗೆ ಎಂಬ ಕವನ ಸಂಕಲನದಿಂದ ಈ ಪದ್ಯ ಭಾಗವನ್ನು ಆಯ್ಕೊಂಡಿದ್ದೇವೆ ಮಕ್ಕಳೇ. ಈಗ ಈ ಪದ್ಯ ಭಾಗವನ್ನ ಸುಮಧುರವಾಗಿ ಹಾಡಿದ್ದಾರೆ. ಈ ಪದ್ಯವನ್ನ ಕೇಳ್ಕೊಂಡು ಬರೋಣ. ಎಲ್ಲರೂ ಆಲಿಸಿ. ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ನಟ್ಟಿರುಳ ಕರಿಮುಗಿಲಾಲಿ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾಲ ಬೀದಿಗೆ, ತಾರೆ ಬಂದಿವೆ ಬಾಲ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ, ಗಾಳಿಯೇ ಹಾಡುತ್ತಿದೆ. ನಟ್ಟಿರುಳ ಕರಿಮುಗಿಲಾಲಿ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ. ಇತ್ತಾಯಿ ಮನೆಯೊಳಗೆ ಪುಟ್ಟ ಮಗುವೊಂದು, ಇತ್ತಾಯಿ ಮನೆಯೊಳಗೆ ಪುಟ್ಟ ಮಗುವೊಂದು, ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಇತ್ತಾಯಿ ಮನೆಯೊಳಗೆ ಪುಟ್ಟ ಮಗುವೊಂದು, ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿಮೈಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದು ಬರಿಮೈಲಿ. ನಿನ್ನಿದೆ
ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ, ಇದು ಸರಿಯೇ ತಪ್ಪೇ, ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿದರು, ದೆಸೆ ದೆಸೆಗೆ ಎಲ್ಲ ಮಲಗಿದರು, ಮಾತನಾಡದೆ ನೋಡದೆಯೇ, ಮಾತನಾಡದೆ ನೋಡದೆಯೇ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನೇ ಒದೆಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ನಡಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ, ನಡಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನಬೀದಿಗೆ, ತಾರೆ ಬಂದಿವೆ ಬಾನಬೀದಿಗೆ, ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ, ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ. ಪದ್ಯವನ್ನ ಆಲಿಸಿದ್ರಲ್ಲ, ಈಗ ಒಂದೊಂದೇ ಪದ್ಯದ ಸಾರಾಂಶವನ್ನ ನಾವು ನೋಡ್ತಾ ಹೋಗೋಣ. ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ಈ ಮೊದಲ ಪದ್ಯ ಭಾಗದಲ್ಲಿ ಪ್ರಕೃತಿಯ ಸೌಂದರ್ಯ ಹೊರಭಾಗದಲ್ಲಿ ಹೇಗಿದೆ ಅನ್ನೋದನ್ನ ಅತ್ಯಂತ ಸುಮಧುರವಾಗಿ ವರ್ಣಿಸ್ತಾ ಹೋಗ್ತಾರೆ. ನೋಡಿ, ತನ್ನ ಮಗುವನ್ನ ಮಲಗಿಸುವಂತಹ ಸಂದರ್ಭದಲ್ಲಿ ಹೊರಗಿನ ಪ್ರಾಕೃತಿಕ ಘಟನೆ ಹೇಗಿತ್ತು ಅನ್ನೋದನ್ನ ಅತ್ಯಂತ ಸೊಗಸಾಗಿ ಚಿಕ್ಕ ಮಾತಿನಲ್ಲಿ, ಪುಟ್ಟ ಪುಟ್ಟ ಮಾತುಗಳಲ್ಲಿ ವರ್ಣಿಸ್ತಾ ಹೋಗ್ತಾರೆ. ನಟ್ಟಿರುಳು ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ನಡುರಾತ್ರಿ, ನಟ್ಟಿರುಳು ಅಂದ್ರೆ ಈರುಳಿನ ನಡುಭಾಗವನ್ನ ನಾವು ನಡುರಾತ್ರಿ ಅಂತ ಕರಿತೀವಿ. ಮಕ್ಕಳೇ, ವ್ಯಾಕರಣ ದೃಷ್ಟಿಯಿಂದ ನೋಡ್ತಾ ಹೋಗೋಣ. ನಟ್ಟಿರುಳು ಅಂದ್ರೆ ನಡುರಾತ್ರಿ, ಮಧ್ಯರಾತ್ರಿ, ಕರಿಮುಗಿಲು, ಕಪ್ಪಾದಂತಹ ಮೋಡ ಆವೃತವಾಗಿದೆ, ಕಗ್ಗತ್ತಲಾಗಿದೆ. ಅದರ ನಡುವೆ ನೀರು ತುಂಬಿಗಳು ಬಂದಿದೆ, ನೀರು ತುಂಬಿರುವಂತಹ ಮೋಡಗಳು ಬಂದಿದೆ. ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆಯ ರಾತ್ರಿ ಚಂದ್ರಮ ಬಂದಿದ್ದಾನೆ ಅಲ್ವಾ? ಪೂರ್ಣಿಮೆ ಅಂತ ಹೇಳ್ತೀವಿ, ಹುಣ್ಣಿಮೆ ಕಣ್ಣ ತೆರೆದಿದೆ. ತಾರೆ ಬಂದಿವೆ ಬಾನಂಗಳದಲ್ಲಿ. ಅಂತಹ ಸಂದರ್ಭದಲ್ಲಿ ಆ ಕಪ್ಪಾದ ಮೋಡಗಳ ನಡುವೆ, ನೀರು ತುಂಬಿರುವಂತಹ ಆ ಮೋಡಗಳ ನಡುವೆ ಚಂದ್ರಮ ಬಂದಿದ್ದಾನೆ. ತಾರೆ ಬಂದಿವೆ ಬಾನ ಅಂಗಳಕ್ಕೆ. ತಾರೆಗಳು ಅಂದ್ರೆ ನಕ್ಷತ್ರಗಳೆಲ್ಲ ಬಾನಂಗಳದಲ್ಲಿ ಬೆಳೀತಾ ಇದ್ದಾವೆ. ಅಷ್ಟೇ ಯಾಕೆ, ಅತ್ತ ಸೋನೆಯ ಮಳೆಯ ಶ್ರುತಿಗೆ, ಶ್ರುತಿ ಅಂದ್ರೆ ನಿಮಗೆ ಗೊತ್ತಿದೆ ಅಂತ ಒಂದು ಹಾಡು, ಯಾವುದೇ ಸಂಗೀತವ ಅದಕ್ಕೆ ಮುದ ಕೊಡಬೇಕು ಅಂದ್ರೆ ಶ್ರುತಿ ಅಂತ ಇರುತ್ತೆ ಮಕ್ಕಳು, ಶ್ರುತಿ ಹಿಡಿದೆ ಹಾಡ್ತಾರೆ. ಹಾಗಾಗಿ ಆ ಕಡೆ ಸೋನೆಯ ಮಳೆ ಶ್ರುತಿಯಂತೆ ಬೀಳ್ತಾ ಇದೆ, ಈ ಕಡೆ ಗಾಳಿ ಆ ಶ್ರುತಿಗೆ ಸಂಬಂಧಪಟ್ಟಂತೆ ಹೊಂದಿಕೆಯಾಗುವಂತೆ ಗಾಳಿ ಸುಯ್ಯನೆ ಬೀಸ್ತಾ ಹಾಡು ಹೇಳ್ತಾ ಇದೆ. ಇತ್ತ ಈ ಮನೆಯೊಳಗೆ ಒಂದು ಘಟನೆ ಸಂಭವಿಸ್ತಾ ಇದೆ. ನೋಡಿ, ಮತ್ತೊಮ್ಮೆ ಗಮನಿಸಿ. ನಡುರಾತ್ರಿ, ಕಪ್ಪಾದ ಮೋಡಗಳು, ನೀರು ತುಂಬಿರುವ ಮೋಡಗಳ ನಡುವೆ ಹುಣ್ಣಿಮೆಯ ಚಂದ್ರಮ ಬಂದಿದ್ದಾನೆ. ಬಾನಂಗಳದಲ್ಲಿ ತಾರೆಗಳು ಹೊಳೆಯುತ್ತಿವೆ. ಅತ್ತ ಮಳೆ, ಸೋನೆ ಮಳೆ, ತುಂತುರು ಮಳೆ ಸುರಿತಾ ಇದೆ. ಅದು ಶ್ರುತಿ ಹಾಡಿದಂತೆ ಕೇಳಿಸ್ತಾ ಇದೆ. ಆ ಶ್ರುತಿಗೆ ತಕ್ಕನಾಗಿ ಗಾಳಿ ಜುಯ್ಯನೆ ಬೀಸ್ತಾ ಹಾಡು ಹೇಳ್ತಾ ಇದೆ. ಆದರೆ ಮನೆಯೊಳಗಡೆ ಒಂದು ವಿಚಿತ್ರ ಘಟನೆ ನಡೀತಾ ಇದೆ, ಯಾವುದೋ ಒಂದು ಘಟನೆ ನಡೀತಾ ಇದೆ ಅನ್ನೋದನ್ನ ಅತ್ಯಂತ ಸೊಗಸಾಗಿ ಈ ಪದ್ಯ ಭಾಗದಲ್ಲಿ ವರ್ಣಿಸ್ತಾರೆ. ಮಕ್ಕಳೇ, ಈ ಪದ್ಯ ಭಾಗಕ್ಕೆ ಮೊದಲ ಪ್ಯಾರಾದಲ್ಲಿ ಸಾಕಷ್ಟು ವ್ಯಾಕರಣಾಂಶವನ್ನು ನಾವು
ಕಂಡುಹಿಡಿತೇವೆ. ನಟ್ಟಿರುಳು ಪದವು ಒಂದು ಸಮಾಸ ಪದ. ಇವೆಲ್ಲ ಜಾಣ ಮಕ್ಕಳು ಈ ಪದವನ್ನ ಬಿಡಿಸೋಣ. ಈರುಳಿನ ನಡುವೆ, ಈರುಳಿನ ಪ್ಲಸ್ ನಡುವೆ ಯಾವ ಸಮಾಸ ಆಗುತ್ತೆ? ಈರುಳಿನ ನಡುವೆ ಅಂಶಿ ಸಮಾಸಕ್ಕೆ ಉದಾಹರಣೆ. ಇನ್ನ ಕರಿಮುಗಿಲು ಅಲ್ವಾ, ಕಪ್ಪಾದ ಮುಗಿಲು ಅಂತ ಹೇಳ್ತೀವಿ. ಇನ್ನ ಹುಣ್ಣಿಮೆ ಅನ್ನೋ ಪದ ಬಂದಿದೆ ಮಕ್ಕಳೇ. ಹುಣ್ಣಿಮೆ ಇದಕ್ಕೆ ನಾವು ತದ್ಭವ ರೂಪವನ್ನು ಹೇಳೋದಾದ್ರೆ ಪೂರ್ಣಿಮಾ. ಹುಣ್ಣಿಮೆ ಪೂರ್ಣಿಮೆ ಅಂತ ಹೇಳ್ತೀವಿ. ಬೀದಿ ಅನ್ನೋ ಒಂದು ಶಬ್ದ ಇದೆ. ಬೀದಿ ಅಂದ್ರೆ ಬೀದಿ. ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ. ಸೋನೆ ಅಂದ್ರೆ ತುಂತುರು ಮಳೆ. ಇತ್ತ ಗಾಳಿ ಹಾಡುತ್ತಿದೆ ಮನೆಯೊಳಗೆ. ಮನೆ ಪ್ಲಸ್ ಒಳಗೆ, ಮನೆಯೊಳಗೆ ಯಕಾರಾಗಮ ಸಂಧಿಗೆ ಉದಾಹರಣೆ. ಇದಿಷ್ಟು ಈ ಮೊದಲ ಪ್ಯಾರಾದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಎರಡನೇ ಪ್ಯಾರಾವನ್ನು ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದೂ ಬರಿಮೈಲಿ. ನಿದ್ದೆ ಕಣ್ಣಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು, ಅದೂ ಬರಿಮೈಲಿ. ನೋಡಿ, ಹೊರಗಡೆ ಪ್ರಕೃತಿಯ ವರ್ಣನೆ ಒಂಥರ ಆದ್ರೆ ಚಳಿಗಾಳಿ ಬೀಸ್ತಾ ಇದೆ, ತುಂತುರು ಮಳೆ ಇದೆ, ಆಕಾಶದಲ್ಲಿ ನಕ್ಷತ್ರಗಳು ಬರ್ತಾ ಇದೆ. ಆದರೆ ಮನೆಯ ಒಳಗಿನ ವಾತಾವರಣವನ್ನು ಗಮನಿಸಿ, ಎಷ್ಟು ಚಿಕ್ಕದಾದ ಒಂದು ಘಟನೆ ಮಕ್ಕಳೇ. ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಹೀಗೆ ತನ್ನ ರೆಪ್ಪೆಗಳನ್ನ ಮೇಲೆ ಚೇತರಿಸಿಕೊಳ್ತಾ ಅದು ಆಗಿನ್ನೂ ಮಲ್ಕೊಂಡಿದೆ. ಮುದ್ದಾದ ಮುಖ. ಕವಿ ಒಂದ್ ಕಡೆ ಹೇಳ್ತಾರೆ, ತಾವರೆಯ ದಳ ನಿನ್ನ ಕಣ್ಣು, ಕೆನ್ನೆ ಮಾವಿನ ಹಣ್ಣು, ಕಣ್ಣ ತುಟಿಯ ಅಂದ, ಹುಣ್ಣಿಮೆ ಚಂದ್ರನಿಗೂ ಚಂದ, ನಿದ್ರೆ ಮರುಳಲ್ಲಿ ನಗಲು, ಮಂಕಾಯ್ತು ಉರಿಯುವ ಹಗಲು. ಎಷ್ಟು ಸೊಗಸಾಗಿ ತಾಯಿ ತನ್ನ ಮಗುವನ್ನ ಹಾಡೋದನ್ನ, ಮಲಗಿಸೋದನ್ನ ಹಾಡಿನ ರೂಪದಲ್ಲಿ ವರ್ಣಿಸ್ತಾರೆ ಮಕ್ಕಳೇ. ಹಾಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಚಿತ್ರವನ್ನ ನೀವು ಗಮನಿಸ್ತೀರಿ ಪುಸ್ತಕದಲ್ಲಿ. ಮಗು ಮಲ್ಕೊಂಡಿದೆ, ತಾಯಿಯರ ಪಕ್ಕದಲ್ಲೇ ಮಲ್ಕೊಂಡು ತನ್ನ ಮಗುವಿನ ತೊಟ್ಟಿಲನ್ನ ತುಕ್ತಾ ಇದೆ. ಆದರೆ ಆ ಮಗು ಬರಿಮೈಲಿ ಮಲಗಿದೆ. ಏನೇ ಬಟ್ಟೆ ಹಾಕಿದ್ರು ಕೂಡ ಅದು ಒದ್ದು 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 ಕಣ್ಣರ್ಧ ಮುಚ್ಚಿ ಬರಿಮೈಲಿ ಮಲಗಿದೆ. ನಿದ್ದೆಗಣ್ಣಲ್ಲಿ ಪಕ್ಕದ ತಾಯಿ. ಆಕೆ ನೋಡಿ, ಎಷ್ಟೇ ಗಣಗೂರ್ ನಿದ್ದೆಯಲ್ಲಿ ಮಗು ಮುಯ್ಕಂದ್ರೆ ಸಾಕು ಎದ್ದು ಬಿಟ್ಟು, ಅಯ್ಯೋ ನನ್ನ ಮಗನಿಗೆ ಚಳಿ ಆಗುತ್ತೆ, ಒಳಗಡೆ ಮಳೆ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ತನ್ನ ಹೊದಿಕೆಯನ್ನ ಮುಚ್ತಾಳೆ. ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಮತ್ತೆ ಹೊದಿಕೆಯನ್ನು ಕಿತ್ತೆಸೆದು ಅದೇನ್ ಮಾಡುತ್ತೆ, ಎಷ್ಟು ಸರಿ ಹಾಕಿದ್ರು ತನ್ನ ಎರಡು ಕಾಲುಗಳ ಮೂಲಕವಾಗಿ ಮತ್ತೆ ಒದ್ದು ಕೆಳಗೆ ಬೀಳಿಸ್ತಾ ಇದೆ. ಬರೀ ಮೈಲಿ ಮಲಗಿದೆ. ಮುಂದೇನಾಗುತ್ತೆ ನೋಡೋಣ. ಇದರಲ್ಲಿ ಬಂದಿರುವಂತಹ ವ್ಯಾಕರಣಾಂಶಗಳನ್ನು ನಾವು ನೋಡೋದಾದ್ರೆ ಮಕ್ಕಳೇ, ಇಲ್ಲಿ ಮಗು ಒಂದು ಅಂತ ಒಂದು ಶಬ್ದ ಬರುತ್ತೆ. ಮಗು ಒಂದು, ಮಗು ಪ್ಲಸ್ ಒಂದು, ಮಗು ಒಂದು. ಇದು ಆಗಮ ಸಂಧಿಗೆ ಉದಾಹರಣೆಯಾಗುತ್ತೆ. ಇಲ್ಲಿ ಉ ಮತ್ತು ಓ ಸ್ವರಗಳ ನಡುವೆ ಊಕಾರ ಆದೇಶವಾಗಿ ಬರ್ತಾ, ವಕಾರ ಆದೇಶವಾಗಿ ಬರೋದ್ರಿಂದ ಇದು ಆದೇಶ ಸಂಧಿ, ವಕಾರ ಆದೇಶ ಸಂಧಿ ಅಂತ ನಾವು ಹೇಳ್ತೀವಿ. ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದು ಬರಿಮೈಲಿ. ಇಲ್ಲಿ ನಿದ್ದೆಗಣ್ಣು ಅನ್ನೋ ಒಂದು ಶಬ್ದ ಬರುತ್ತೆ. ನಿದ್ದೆಗಣ್ಣು, ನಿದ್ದೆ ಪ್ಲಸ್ ಕಣ್ಣು ಅನ್ನುವಂತಹ ಶಬ್ದ ಬರುತ್ತೆ. ಇದು ಆದೇಶ ಸಂಧಿಗೆ ಉದಾಹರಣೆ ಮಕ್ಕಳೇ. ಯಾಕೆಂದ್ರೆ ಇಲ್ಲಿ ಕಕಾರಗಳಿಗೆ ಗಕಾರ, ನಿದ್ದೆ ಗಣ್ಣು ಅಂತ ಬರುತ್ತೆ. ಹಾಗಾಗಿ ಇದು ಆದೇಶ ಸಂಧಿಗೆ ಉದಾಹರಣೆ ಅಂತ ಹೇಳ್ತಾ, ಕಿತ್ತೆಸೆದು ಅನ್ನೋ ಒಂದು ಪದ ಇದೆ. ಕಿತ್ತು ಪ್ಲಸ್ ಎಸೆದು ಲೋಪ ಸಂಧಿಗೆ ಉದಾಹರಣೆ. ಮುಂದೆ ಪದ್ಯ ನೋಡೋಣ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಇದು ಸರಿಯೇ ತಪ್ಪೆ ಉತ್ತರವಿಲ್ಲ, ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮರುಮಾತಾಡದೆಯೇ ನೋಡದೆಯೇ, ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ಎಷ್ಟು ಸರಳವಾದ ಘಟನೆ ಮಕ್ಕಳೇ. ಇಲ್ಲಿ
ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಹೊರಗಡೆಯ ವಾತಾವರಣ ತಣ್ಣನೆಯ ಗಾಳಿ, ಸೋನೆ ಮಳೆ, ಅದರಲ್ಲೂ ಮಗು ಹೊದಿಕೆಯನ್ನು ಕಿತ್ತೆಸಿತಾ ಇದೆ. ಎಲ್ಲೋ ಒಂದು ಮೂಲೆಯಲ್ಲಿ ಪುಟ್ಟ ದೀಪ ಹಚ್ಚಿಟ್ಟಿದ್ದಾರೆ. ಯಾಕೆ? ಮಗು ಯಾವಾಗ್ಲೂ ಎದ್ದು ಅಳುವಂತಹದನ್ನ ಮಾಡಬಹುದು, ಅದು ಹೆದರ್ಕೋಬಹುದು ಅನ್ನೋ ಕಾರಣಕ್ಕೆ ಮೂಲೆಯಲ್ಲಿ ಒಂದು ದೀಪವನ್ನ ಹಚ್ಚಿಟ್ಟಿದ್ದಾರೆ. ಚಿತ್ರದಲ್ಲಿ ನೀವು ಗಮನಿಸಬೇಕು, ಪಠ್ಯಪುಸ್ತಕದ ಚಿತ್ರದಲ್ಲಿ ಮೂಲೆಯಲ್ಲಿ ದೀಪವನ್ನ ಹಚ್ಚಿಟ್ಟಿದ್ದಾರೆ. ಸಣ್ಣ ದೀಪ, ಇದು ಸರಿಯೇ ತಪ್ಪೇ? ಯಾಕೆ ಹಚ್ಚಿಡ್ತಿದ್ರು ನೋಡಿ? ರಾತ್ರಿ ಎಲ್ಲ ಎಚ್ಚೆತ್ತು ಕುತ್ಕೊಳ್ಳಕ್ ಆಗೋದಿಲ್ಲ ಅಲ್ವಾ? ತಾಯಿ ಅಂತೂ ಆಕೆಯ ಕರ್ತವ್ಯ, ಆಕೆ ಪೋಷಣೆ ಪಾಲನೆ ಮಾಡಬೇಕಾದದ್ದು ಅವಳ ಕರ್ತವ್ಯ. ಅವಳು ದೀಪ ಹಚ್ಕೊಂಡು ತನ್ನ ಮಗುವಿಗೋಸ್ಕರ ರಕ್ಷಣೆ ನೀಡ್ತಾ ಕಾಯ್ತಿರ್ತಾಳೆ. ಆದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ದೀಪ ಸಣ್ಣಗಿದೆ. ಇದು ಸರಿನೋ ತಪ್ಪೋ ಇದಕ್ಕೆ ನಾವು ಉತ್ತರ ಹುಡುಕಕ್ಕಾಗಲ್ಲ. ದಿಕ್ಕಿಗೂ ಎಲ್ಲ ಮಲಗಿದ್ದಾರೆ, ಮನೆಯಲ್ಲಿರೋರೆಲ್ಲ ಮಲಗಿದ್ದಾರೆ. ಆದ್ರೆ ತಾಯಿ ಮಾತ್ರ ಮಗುವಿನ ಮೇಲೆ ಜವಾಬ್ದಾರಿಯಿಂದ ರಕ್ಷಣೆಯನ್ನ ನೀಡ್ತಾ ಇದ್ದಾಳೆ. ಮರು ಮಾತಾಡದೆಯೇ ನೋಡದೆಯೇ ನಿದ್ದೆ ಎಚ್ಚರದಲ್ಲಿ ಪೊರೆವ ಕೈ ದುಡಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ರಕ್ಷಣೆ ನೀಡುವಂತಹ ಆ ತಾಯಿ, ಪೊರೆಯುವ ತಾಯಿ ಮಗುವಿಗೆ ನಿದ್ದೆಗಣ್ಣಲ್ಲೇನೆ ತನ್ನ ಮಗುವಿನ ಮೇಲೆ ಹಾಸಿಗೆಯನ್ನು ಮುಚ್ತಾ ಇದ್ದಾಳೆ. ಆದ್ರೆ ತಾಯಿಯ ಆರೈಕೆಯನ್ನ ಪರಿಗಣಿಸದೆ, ಆಕೆಯ ಕಷ್ಟವನ್ನ ನೋಡದೆ ಮಗು ಮಾತ್ರ ಆ ಹೊದಿಕೆಯನ್ನ ತನ್ನ ಕಾಲಲ್ಲಿ ಒದಿತಾನೆ ಇದೆ ಅನ್ನುವಂತಹ ಅಂಶವನ್ನ, ಪುಟ್ಟ ಸಂಗತಿಯನ್ನ ಇಲ್ಲಿ ವಿವರಿಸ್ತಾರೆ. ಮಕ್ಕಳೇ, ಒಟ್ಟಾರೆಯಾಗಿ ಒಂದು ಸಣ್ಣ ವಿಷಯವನ್ನ ಇಲ್ಲಿ ತಿಳಿಸಿದಂತಹ ನಮ್ಮ ಲೇಖಕರು ಅಥವಾ ಕವಿಗಳು ಕೊನೆಯದಾಗಿ ಒಂದು ಅಂಶವನ್ನ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಈ ಪದ್ಯ ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನ್ ಲಾಭ ಅಲ್ವಾ? ಮಾತೃದೇವೋಭವ ಅನ್ನೋ ಗುಣ ನಮ್ಮಲ್ಲಿ ಬೆಳಿಬೇಕು. ತಾಯಿಯಾದವಳು ನಮ್ಮನ್ನು ಎಷ್ಟು ರಕ್ಷಣೆ ನೀಡ್ತಾಳೆ, ಅವಳಿಗಾಗಿ ನಾವು ಏನನ್ನ ಕೊಡ್ತಾ ಇದ್ದೀವಿ, ಮಾತೃ ಋಣವನ್ನ ನಾವು ತೀರಿಸಬೇಕಾದ್ರೆ ನಮ್ಮ ಕರ್ತವ್ಯ ಏನು ಅನ್ನೋದನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಪಾಲಿಸಬೇಕಾಗಿದೆ. ಹಾಗಾಗಿ ತಾಯಿಯ ಹಾಗೂ ತಂದೆ ತಾಯಿಗಳನ್ನ ನಾವು ಗೌರವಿಸೋಣ, ತಾಯಿಯ ಮಮತೆಯನ್ನ ಅರ್ಥೈಸಿಕೊಳ್ಳೋಣ ಅನ್ನುವಂತಹ ಆಶಯ ಈ ಪದ್ಯ ಭಾಗದಲ್ಲಿದೆ ಅಂತ ಹೇಳ್ತಾ, ಮಕ್ಕಳೇ, ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ ಅಂತ ಒಂದು ಪ್ರಶ್ನೆ ಇದೆ. ಏನ್ ಹೇಳ್ತೀರಿ? ನಡುರಾತ್ರಿ ಕಪ್ಪಾದ ಮೋಡಗಳ ನಡುವೆ, ನೀರು ತುಂಬಿರುವಂತಹ ಮೋಡಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಪುಟ್ಟ ಮಗು ತೊಟ್ಟಿಲಲ್ಲಿ ಹೇಗೆ ಮಲಗಿದೆ? ಪುಟ್ಟ ಮಗು ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ, ಅರ್ಧ ಕಣ್ಣನ್ನು ಮುಚ್ಚಿ ಮಲಗಿದೆ. ಮೂಲೆಯಲ್ಲಿ ಏನಿದೆ? ಮೂಲೆಯಲ್ಲಿ ಒಂದು ಸಣ್ಣ ದೀಪವಿದೆ. ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ದುಡಿಯುತ್ತಿದೆ? ವೆರಿ ಗುಡ್. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಹೊದೆಯುತ್ತಿದೆ ಅಲ್ವಾ? ತಾಯಿಯು ತನ್ನ ಮಗುವಿನ ಹೊದಿಕೆಯನ್ನ ಪೊರೆಯುವುದನ್ನ ನೋಡಿದ್ರೂ ಕೂಡ ಅದನ್ನ ಲೆಕ್ಕಿಸದೆ ಅದು ತನ್ನ ಹೊದಿಕೆಯನ್ನ ಒದಿತಾ ಇದೆ ಎನ್ನುವಂತಹ ಅಂಶವನ್ನ ಇಲ್ಲಿ ಹೇಳಿದ್ದಾರೆ. ಸಾಕಷ್ಟು ವಿಷಯಗಳನ್ನ ನೀವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ, ಇದುವರೆಗೂ ಪಾಠವನ್ನ ಆಲಿಸಿದಂತಹ ನನ್ನೆಲ್ಲ ಪುಟಾಣಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದ.